ಅದು ಈಗ ರೂಮ್ ನಂಬರು ಸಹ ಹೇಳ್ತಾ ಇದ್ದಾರಲ್ಲ, ಯಾವುದಿರ್ತದೆ ನಮ್ಮ 110 ಅದರಲ್ಲೇನು ಆಶ್ಚರ್ಯ ಪಡೋಂಥದ್ದೇನಿಲ್ಲ. 100 ಕೋಟಿದು ಯಾವ ಲೆಕ್ಕ ಬರ್ತಾರೆ ಅವರಿಗೆ? ಪ್ರತಿದಿನದ ಕಲೆಕ್ಷನ್ ಅನ್ನೋದು ಜನ ಕೇಳಿದ್ರೆ ಹೇಳ್ತಾರೆ, ಅವ್ರ ಹಿಂದೆ ಮುಂದೆ ಇರೋದು 100 ಕೋಟಿ ಅವ್ರಿಗೇನು ಲೆಕ್ಕ ಇಲ್ಲ. ಇದರಲ್ಲಿ ಅಫೆನ್ಸು ಡಿಫೆನ್ಸು ಪ್ರಶ್ನೆ ಇಲ್ಲ. ನಾನು ಅವತ್ತು ಏನು ಹೇಳಿದ್ದೇನೆ, ಈ ನೆಲದ ಕಾನೂನಿನಲ್ಲಿ ಯಾರೂ ದೊಡ್ಡವರಲ್ಲ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತಕ್ಕಂಥದ್ದು ಅವತ್ತು ಹೇಳಿದ್ದೇನೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೇನೆ. ದೇವೇಗೌಡರು ಮೊನ್ನೆ ಅದನ್ನೇ ಹೇಳಿದ್ದಾರೆ. ಆದರೆ ಸೆಕೆಂಡ್ ಪಾರ್ಟ್ ಇದೆಯಲ್ಲ, ಅವರು ಇವತ್ತು ಆ ಮಹಿಳೆಯರ ಫೋಟೋಗಳನ್ನು ಹಾಕೊಂಡಿದ್ದಾರೋ ನನಗದು ಯಾವುದೂ ಗೊತ್ತಿಲ್ಲ, ನಕಲಿನೋ ಅಸಲಿನೋ. ಆ ವ್ಯಕ್ತಿಗಳು ಯಾರಿದ್ದಾರೆ, ಈಗ ಚಿಂತಾಮಣಿಯಲ್ಲಿ ಶಿವಕುಮಾರ್ ಇದ್ದಾರೆ ಅಂತಕ್ಕಂಥದ್ದು ನಿನ್ನೆ ಆಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಬಹುಶಃ ದೇವರಾಜೇಗೌಡರು ಜೈಲಿಂದ ಹೊರಗೆ ಬಂದ ಯಾತಿಗೆ ಕಳಿಸಿದ್ರಿ ದೇವರಾಜೇಗೌಡರನ್ನ ಜೈಲಿಗೆ? ಇವರು ಬಂಡವಾಳ ಹೊರಗೆ ತೆಗಿದ್ದಾರೆ ಅಂತ ತಾನೇ ಕಳಿಸಿರೋದು ಅವ್ರನ್ನ ನೀವು. ಏನು SIT ಅವರು ತನಿಖೆ ಮಾಡಿ ಏನು ಅವರಿಂದ ಮಾಹಿತಿ ತಗೋತಾರೆ? ಇನ್ನು ಅತ್ಯಾಚಾರ ಅಂತೇಳಿ ಮತ್ತೆ ಅಡಿಷನ್ ಮಾಡ್ಕೊಂಡ್ರಲ್ಲ ದೇವರಾಜೇಗೌಡರ ಮೇಲೆ. 1ನೇ ತಾರೀಕು ಹೆಣ್ಮಗಳು ಕೊಟ್ಟು ಕಂಪ್ಲೇಂಟ್ ಏನು? 32 ದಿವಸ ಆದಮೇಲೆ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದು. ಏನು ಕಂಪ್ಲೇಂಟ್? ಅದು ಯಾರು ಬರ್ಸಿದ್ರಿ? ಯಾರು ಕರ್ಕೊಂಬಂದು ಬರ್ಸಿದ್ರಿ ಅದನ್ನು? ಇದೆಲ್ಲ ಸತ್ಯ ಹೊರಗೆ ಬರಬೇಕು. ಅದಕ್ಕೆ ಪಾಪ BJPಯ ನಾಯಕರು ಇಲ್ಲಿ SITಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ, CBI ಕೊಡಿ ಅಂತ ಕೇಳಿದ್ದವರು. ಮೂಲ ಉದ್ದೇಶವೇ ಅದು. ಇದರಲ್ಲಿ ಸಂಶಯನೇ ಇಲ್ಲ. ನಿಮ್ಗೆ ಹೇಳಬೇಕು ಅನ್ನೋದಾದರೆ ಈ ಕುಟುಂಬದ ಇಮೇಜನ್ನು ಸಂಪೂರ್ಣ ಹಾಳು ಮಾಡಿ ಜನತಾದಳವನ್ನು ಮುಗಿಸಬೇಕು ಅನ್ನೋದೇ ಅವರ ಪ್ರಮುಖ ಉದ್ದೇಶ ಇದೆ. ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ, ನನಗೆ ವಿಶ್ವಾಸ ಇದೆ. ದ್ವೇಷ ನಿಮಗೆ ಕೆಲವು ಮಾತುಕತೆಯಲ್ಲಿ ನೋಡಿದ್ರೆ ಗೊತ್ತಾಗಲ್ವ ದೇಶ ಯಾಕೆ ಬರುತ್ತೆ. ಅವ್ರು ನಡೆಸ್ತಿರ್ತಕ್ಕಂಥ ಹಲವಾರು ಅಕ್ರಮಗಳನ್ನು ಹೊರಗೆ ತೆಗೆದು ಅಂತಕ್ಕಂಥದ್ದು. ಈಗ ನನ್ನ ಮೇಲೆ ಹೇಳ್ತಾರೆ, ನಾನು ಇವತ್ತು ನಿಮಗೆ ಹೇಳ್ತೀನಿ, ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಶಿವಕುಮಾರ್ ಅವರ ವ್ಯವಹಾರದಲ್ಲಿ ಏನು ಕೆಲವು ಸರ್ಕಾರಕ್ಕೆ ತೆರಿಗೆ ಕಟ್ಟತಕ್ಕಂಥ ಹಣದಲ್ಲಿ ದೋಖ ಮಾಡಿದರು, ಅದ್ರ ಬಗ್ಗೆ ಅಧಿಕಾರಿಗಳ ಕ್ರಮ ತಗೊಂಡ್ರೆ ಅದನ್ನು ನನ್ನ ಮೇಲೆ ದೂರಿದ್ರೆ ಏನಾಗುತ್ತೆ? ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ, ಯಾವನೇ ಒಬ್ಬ ಪೊಲೀಸ್ ಅಧಿಕಾರಿ ಇರಲಿ, ಯಾರೇ ಒಬ್ಬ ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಫೀಸರ್ಗಳಿರಲಿ, ನನ್ನ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅವ್ರನ್ನ ದುರುಪಯೋಗ ಪಡಿಸ್ಕೊಂಡಕ್ಕಂಥದ್ದು ಒಂದೇ ಒಂದು ಪ್ರಕರಣ ಯಾರಾದರೂ ಇವತ್ತು ಹೇಳ್ಬಿಟ್ರೆ ರಾಜಕೀಯದಲ್ಲೇ ನಿರ್ವಹಿಸುವಂತೆ, ನಾನು ಯಾರಾದರೂ ಒಬ್ಬರ ಬಗ್ಗೆ